ಇವತ್ತು ಅರೌಂಡ್ 12 ಓ ಕ್ಲಾಕ್ ಹತ್ತಿರ ನನ್ನ ಕಚೇರಿಗೆ MLC ರಾಜೇಂದ್ರ ಅವರು ಬಂದಿದ್ದರು. ಅವರು ಒಂದು ದೂರು ಕೊಟ್ಟರು. ಸೊ ಆ ದೂರು ನಾವು ವಿಚಾರಣೆಗೆ ತೊಗೊಂಡಿದ್ದೀವಿ. ಸೊ ಎಂಕ್ವೈರಿ ಒಂದು ಮಾಡಿಸ್ತೀವಿ. ಅದು ತಕ್ಷಣವಾಗಿ ಅವರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ದೀವಿ. ಅಲ್ಲಿ ಅವರು ಕೊಡುವಾಗ ಅದರಲ್ಲಿ ಏನು ಕಂಟೆಂಟ್ ಇದೆ ಆ ಪ್ರಕಾರ ನಾವು ಒಂದು ದೂರು ತೊಗೊಂಡು ಅದರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಈಗ MLC ಅವರೇ ಖುದ್ದು ಹೋಗ್ತೀನಿ ಅಂತ ತಿಳಿಸಿದರು. ಸೊ ಅವರು ಅಲ್ಲಿಗೆ ಹೋಗಿ ಅಲ್ಲಿರುವ ಠಾಣಾಧ್ಯಕ್ಷರ ಜೊತೆ ಸಂಪರ್ಕ ಆಗಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಸದ್ಯಕ್ಕೆ ಹೇಳೋಕ್ಕಿಲ್ಲ. ಸೊ ಒಂದು ಸಾರಿ ಅವರು ಅವರು ಏನು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಾರೆ ಅದು FIR ಅಲ್ಲಿ ಬರುತ್ತೆ. ಸೊ ಅದು ನಾವು ತಮ್ಮ ಮಾಹಿತಿಗೆ ಬರುತ್ತೆ. ನಮಗೆ ಸದ್ಯಕ್ಕೆ ಎಂಕ್ವೈರಿಗೋಸ್ಕರ ನಮಗೆ ಒಂದು ಪಿಟಿಷನ್ ಕೊಟ್ಟರು. ಸೊ ಆ ಪಿಟಿಷನ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಶುರು ಕೊಟ್ಟಿದ್ದಾರೆ. ಬಟ್ ಇನ್ನೂ ನಾವು ಎಂಕ್ವೈರಿ ಕೇಳಿಲ್ಲ. ಸೊ ಒಂದು ಎಂಕ್ವೈರಿಯಲ್ಲಿ ಕೇಳಿ ನಾವಿನ್ನೂ ಅವ್ರು ಕೊಟ್ಟಿರುವ ಪೆನ್ ಡ್ರೈವ್ ನೋಡಿಲ್ಲ. ಸೊ ಅದು ನೋಡಿ ಅದೇ ನಾವು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಇನ್ನೂ ಕೇಳಿಲ್ಲ. ಸೊ ಈಗ ತಾನೇ ಕೊಟ್ಟಿದ್ದಾರೆ. ಸೊ ಅದನ್ನು ತೊಗೊಂಡು ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಅವರ್ ಎಂಕ್ವೈರಿ. ಅದರಲ್ಲಿ ಏನು ಕಂಡು ಬರುತ್ತೆ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದು ದೂರು ವಿಚಾರ ನಾವು ಈಗಲೇ ಹೇಳಂಗಿಲ್ಲ. ಅವರು ಒಂದು ಸಾರಿ FIR ಏನಾದರೂ ಆಗಿದ್ದರೆ ಅದರಲ್ಲಿ ನಿಮಗೆ ಕಂಡು ಬರುತ್ತೆ. ಸೊ ಅದರಿಂದ ತಾವು ನೋಡಬಹುದು. ಪೆನ್ ಡ್ರೈವ್ ಕೊಟ್ಟಿದ್ದಾರೆ. ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದು ನಾವು ಇನ್ನೂ ಚೆಕ್ ಮಾಡಿಲ್ಲ. ಈಗ ಜಸ್ಟ್ ಕೊಟ್ಟು ಹೋದರು. ಸೊ ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಅಥವಾ ಎಂಕ್ವೈರಿಯಲ್ಲಿ ನಾವು ಚೆಕ್ ಮಾಡಿಸ್ತೀವಿ. ಅದು IO ಕೇಳಬೇಕಾಗಿರೋ ಪ್ರಶ್ನೆ. ಅವರು ಇನ್ವೆಸ್ಟಿಗೇಷನಲ್ಲಿ ಅವ್ರು ಕೇಳ್ತಾರೆ, ಇಷ್ಟು ಡಿಲೇ ಆಗಿ ಯಾಕೆ ಮಾಡಿದ್ರಾ, ಯಾಕೆ ಆಗಿದೆ ಅನ್ನೋದು ಅವ್ರು ಕೇಳ್ತಾರೆ. ಅದು ಲೀಗಲ್ ಒಪಿನಿಯನ್ ತೊಗೊಂಡು SHO FIR ಮಾಡುವಾಗ ಅದು ಕಂಡು ಬರುತ್ತೆ. ಆಫ್ಟರ್ 24 hours ನಿಮಗೆ ಎಲ್ಲರಿಗೆ FIR ಆಗಿದ್ದರೆ ಕಾಪಿ ನಿಮಗೆ ಸಿಗುತ್ತೆ. ನಮಗೆ ಕೊಟ್ಟಿದ್ರು ಅದು ನಾವು ಸೊ ಅದು ಚೆಕ್ ಮಾಡ್ತೀವಿ. ನಮ್ಮ ಏನು ಆ ಥರ ಏನು ಇಲ್ದಂಗೆ ನೋಡ್ಕೊಳ್ತೀವಿ. ಈಗಾಗಲೇ ಅವರಿಗೆ 2 ಗನ್ಮೆನ್ ಇದ್ದಾರೆ. ಆ್ಯಂಡ್ ನಾವು ಅವ್ರ ಮನೆ ಹತ್ರನೂ ಸಾಹೇಬರು ಮಿನಿಸ್ಟರ್ ಅವರು ಇದ್ದಾಗಲಿ MLA ಅವರು ಇದ್ದಾಗಲಿ ಅವ್ರ ಎಸ್ಕಾಟ್ ಇರುತ್ತೆ. ಸೊ ಸೆಕ್ಯೂರಿಟಿ ಸೊ ಹೆಚ್ಚಿನ ಭದ್ರತೆಗೋಸ್ಕರ ಅವರು ಕಂಟಿನ್ಯೂಯಸ್ ಗನ್ಮೆನ್ಸ್ಗೋಸ್ಕರ ಕೇಳಿದಾಗ ಅವರು 8 ಅವರು ಒಂದು ರಿಪೋರ್ಟ್ ತೊಗೊಂಡು ನಾವು ಮಾಡಿಸ್ತೀವಿ ಅಂತ ಹೇಳಿದ್ವಿ. ಅವರು ಲಿಖಿತಪೂರ್ವವಾಗಿ ಕೇಳ್ತಾನಂತ ತಿಳಿಸಿದ್ದಾರೆ. ಇನ್ನೊಂದು ಕಡೆ ಇಂಟೆಲಿಜೆನ್ಸ್ ಎಲ್ಲ ಮಾಹಿತಿ ಈ ಥರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಜಿಲ್ಲೆಯಲ್ಲಿ. ಒಂದು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಸಚಿವರಿಗೆ ಪ್ರಯತ್ನ ನಡೆದಿದೆ. ಇನ್ನೊಂದು ಕಡೆ ಕೊಲೆ ನಡೀತಾ ಇದೆ. ಈ ಥರದ್ದೆಲ್ಲ ಅದು ಇಂಟೆಲಿಜೆನ್ಸ್ ಹಿಂಗೆಲ್ಲ ಮಾಹಿತಿ ಇತ್ತಾ? ಸೊ ಈಗ ಕೊಟ್ಟಿರುವ ದೂರು ವಿಚಾರವಾಗಿ ನಮಗಂತೂ ಏನು ಡೈರೆಕ್ಟ್ ಮಾಹಿತಿ ಇರಲಿಲ್ಲ. ನಮ್ಮ ಇಂಟೆಲಿಜೆನ್ಸಲ್ಲಿ ನಮಗೇನು ಮಾಹಿತಿ ಇರಲಿಲ್ಲ. ಈ ಏನು ಕಂಪ್ಲೇಂಟಲ್ಲಿ ಬಂದಿದೆ ಇದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಘಟನೆ ಹಿಂದೆ ಏನು ನಡೆದಿದೆ, ಹಿನ್ನೆಲೆ ಏನಿದೆ ಅನ್ನೋದು ಎಂಕ್ವೈರಿ ಮಾಡುವಾಗ ನಾವು ಚೆಕ್ ಮಾಡ್ತೀವಿ. ಆ ಥರ ನಮಗೇನಾದರೂ ಮಾಹಿತಿ ಕನೆಕ್ಟೆಡ್ ಈವೆಂಟ್ಸ್ ಏನಾದರೂ ಇತ್ತಾ ಈ ಥರ ಅಂತ. ಬಟ್ ಸದ್ಯಕ್ಕಂತೂ ನಮಗೆ ಆ ಥರ ಇಂಟೆಲಿಜೆನ್ಸ್ ಏನು ಮಾಹಿತಿ ಇಲ್ಲ. ಅದು ಫಸ್ಟ್ FIR ಆದಮೇಲೆ ನಾವು ಕಂಟೆಂಟ್ ನೋಡಿಬಿಟ್ಟು ಆ ಗಂಭೀರತೆ ನೋಡಿ ನಾವು ಫರ್ದರ್ ಡೆಸಿಷನ್ ತೊಗೊಳ್ತೀವಿ. ಇಲ್ಲ, ಅದು ಏನು ಮಾಡಬೇಕು ಅನ್ನೋದು ನಾವು FIR ಆದ ತಕ್ಷಣ ನಾವು ಅದು ನೋಡ್ತೀವಿ. ಈಗ ಹೋಗಿದ್ದಾರೆ. ಅವ್ರಿಗೆ ಅದು ಒಂದು ಪ್ರೊಸೀಜರ್ ಆಗುತ್ತೆ. ಡಿಜಿಟಲ್ ಸೈನ್ ಎಲ್ಲ ಮಾಡಬೇಕಾಗುತ್ತೆ, ಟೈಮ್ ಆಗುತ್ತೆ. ಸೊ ಅದಾದ ಮೇಲೆ ಅದು FIR ಬಂದಿರೋ ಕಂಟೆಂಟ್ಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ಗೆ ಡೆಸಿಷನ್ ತೊಗೊಳ್ತೀವಿ. ಈಗಾಗಲೇ ಅವ್ರಿಗೆ ಇರುವ ಸೆಕ್ಯೂರಿಟಿ ಇದೆ. ಸೊ ಅದು ಬಿಟ್ಟು ಹೆಚ್ಚು ಅವ್ರು ಏನಾದರೂ ಕೇಳಿದರೆ ನಾವು ಅನಾಲಿಸಿಸ್ ಮಾಡ್ತೀವಿ. ಅವ್ರ ಥ್ರೆಟ್ ಪರ್ಸೆಪ್ಷನ್ ನೋಡ್ಕೊಳ್ತೀವಿ. ಅದ್ರ ಪ್ರಕಾರ ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಡಲಾಗುತ್ತೆ. ಹಾಂ, ಸೋಮ ನನ್ನವನು ನಮ್ಮ ಹತ್ರ ರೌಡಿ ಶೀಟರ್ ಆಗಿದ್ದಾರೆ. ಸೊ ನಾವು ಒಂದು ಕೇಸಲ್ಲಿ ಜೈಲಿಗೂ ಕಳಿಸಿದ್ವಿ ಅವ್ರನ್ನ. ಸೊ ಇತ್ತೀಚೆಗೆ ಆಚೆ ಇದ್ದಾರೆ. ಅವರು ಬೇಲಿಂದ ರಿಲೀಸ್ ಆಗಿದ್ದಾರೆ. ಸೊ
ಸೊ ಬಟ್ ಈ ವಿಚಾರ ನಮಗೆ ಎಫ್ ಐ ಆರ್ ಕಂಟೆಂಟಲ್ಲಿ ಏನು ಬರುತ್ತೆ ಅನ್ನೋದು ನೋಡಿಕೊಂಡು ನಾವು ಕ್ರಮ ತಗೊಳ್ಳುತ್ತೆ. ತುಮಕೂರು ಲಾಸ್ಟ್ ಟೈಮ್ ನಾವು ಜೈಲಿಗೆ ಕಳಿಸುವಾಗ ತುಮಕೂರು ಟೌನಿಂದನೇ ಕಳಿಸಿದ್ದೀವಿ. ಸೊ ಜೈಪುರ ಅನ್ನೋ ಏರಿಯಾಯಿಂದ ಅವ್ರ ಮನೆ ಅಂತ ತಿಳಿದು ಬರ್ತಾ ಇದೆ. ಬಟ್ ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅದು ನಾವು ಎಫ್ ಐ ಆರ್ ಡೀಟೇಲ್ಸ್ ತೊಗೊಂಡು ನಾನು ಡಿಸ್ಕಸ್ ಮಾಡ್ತೀನಿ. ಅದು ನಾವು ಇನ್ವೆಸ್ಟಿಗೇಷನ್ ಅದು ಕಂಪ್ಲೇಂಟ್ ಏನು ಬರುತ್ತೆ ಅದು ಎಫ್ ಐ ಆರ್ ಕಂಟೆಂಟಲ್ಲಿ ಅದನ್ನು ನೋಡಿ ನಾವು ತಿಳಿಸ್ತೀವಿ. ಅದು ನಿಮಗೆ ಇನ್ವೆಸ್ಟಿಗೇಷನಲ್ಲಿ ನಾವು ಪೂರ್ತಿ ಮಾಹಿತಿ ಕೊಡೋಕ್ಕೆ ಆಗ್ತದೆ. ಆ್ಯಕ್ಚುಲಿ ಅದೇ ಈ ಹೆಸರುಗಳು ಇನ್ನೂ ಏನು ಕೊಡ್ತಾರೆ, ಅದು ಏನು ಕಂಟೆಂಟ್ ಬರುತ್ತೆ ಎಫ್ ಐ ಆರ್ ಅನ್ನೋದು, ಅವರು ಪೊಲೀಸ್ ಸ್ಟೇಷನಲ್ಲಿ ಏನು ದೂರು ಕೊಡ್ತಾರೆ ಆ ದೂರು ವಿಚಾರ ಮೇಲೆ ಆ ದೂರು ಮೇಲೆ ನಾವು ಕಾಮೆಂಟ್ ಮಾಡೋದು ಸರಿ ಇರುತ್ತೆ. ಇಲ್ಲ, ಇವು ಎಮ್ ಎಲ್ ಸಿ ಅವರು ನನಗೆ ಈಗ ಕಂಪ್ಲೇಂಟ್ ಕೊಡುವಷ್ಟುವರೆಗೂ ಮುಂಚೆವರೆಗೂ ನಮಗೇನು ಹೆಸರುಗಳು ಆ ಥರ ಮಾಹಿತಿ ಇರಲಿಲ್ಲ. ಸೊ ಈಗ ಎಫ್ ಐ ಆರ್ ಇಲ್ಲಿ ಏನು ಕಂಟೆಂಟ್ ಬರುತ್ತೆ ಅದ್ರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೀವಿ. ಇನ್ನೂ ಆ ಥರ ಏನು ಲೇಡಿ ಯಾರು ಅನ್ನೋದು ನಮಗೇನು ಮಾಹಿತಿ ನಾನು ಇನ್ನೂ ಕನ್ವರ್ಸೇಷನ್ ಕೇಳಿಲ್ಲ. ಸೊ ಒಂದು ಸಾರಿ ಅದು ನಾವು ಕೇಳಿದ ತಕ್ಷಣ ನಾವು ಕೆಲಸ ಕ್ರಮ ಮಾಡ್ತೀವಿ. ನಾನು ಈಗ ಅದಕ್ಕೆ ತಾವು ಸ್ವಲ್ಪ ಟೈಮ್ ನೋಡಿಕೊಂಡು ಮಾಡ್ತೀವಿ. 24 hours ಆದಮೇಲೆ ನಿಮಗೆ ಅದು ಕಾಪಿ ಬರುತ್ತೆ ಎಫ್ ಐ ಆರ್. ಅದು ಇನ್ವೆಸ್ಟಿಗೇಷನ್, ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸರ್ ಅವರು ಇಲ್ಲೇ ಕೊಡ್ತೀವಿ ಕೆಲಸ ಹೋಗಲ್ಲ ಅಂತಿದ್ರು, ನೀವೇ ಬದಲಾವಣೆ ಮಾಡ್ತೀರಾ ಅಂತ? ಇಲ್ಲ, ಎಫ್ ಐ ಆರ್ ಮಾಡಬೇಕಂದ್ರೆ ಕಂಪ್ಲೇಂಟ್ ಖುದ್ದು ದೂರು ಕೊಡಬೇಕಾಗುತ್ತೆ. ಮಾಡಿಸಿ. ಥ್ಯಾಂಕ್ ಯು. ಸರ್ ಅವರು ಆಕ್ಚುಲಿ ಹಂಗೆ ಇದ್ರೆ ಅಲ್ಲೇ ಫಸ್ಟ್ ಕೊಡಬೇಕಿತ್ತಲ್ಲ ಸರ್ ದೂರನ್ನ? ಎಫ್ ಐ ಆರ್ ಮಾಡಿಸ್ಬೇಕು ಅನ್ನೋದಿದ್ರೆ ಅವ್ರಿಗೆ ಆ ಥರ ಸೀರಿಯಸ್ ಕನ್ಸರ್ನ್ ಇದ್ರೆ ಅಲ್ಲೇ ಕೊಡಬೇಕಿತ್ತಲ್ಲ? ಈಗ ಹೋಗಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅವರು ಏನು ಮಾಡ್ತಾರೋ ಅವ್ರ ಇಷ್ಟ. ಸೊ ಈ ವೆಂಟ್ ಥ್ರೂ ಆ್ಯಕ್ಚುಲಿ ಅವರು ನಿನ್ನೆ ಚೀಫ್ ಆಫೀಸ್ಗೆ ಹೋಗಿದ್ದರು, ಆಮೇಲೆ ನನ್ನ ಹತ್ರ ಬಂದರು, ಈಗ ಪೊಲೀಸ್ ಸ್ಟೇಷನ್ ಹೋಗಿದ್ರು. ಕೊಡಬೋದು ಏನು.